ಓಂ ಹಂ ಹನುಮತೆ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ವಿಶೇಷವಾಗಿರುವಂತಹ, ಈಗಾಗಲೇ ತುಂಬ ಜನ ಕನ್ಸಲ್ಟೇಷನ್ಸ್ನ ಬುಕ್ ಮಾಡಿ ಕೇಳ್ಕೊಳ್ತಾ ಇದ್ದೀರಾ 2025 ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಸುಮಾರು ಜನಕ್ಕೆ ಅನುಕೂಲ ಆಗಲಿ, ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಶೇಷವಾಗಿರುವಂತಹ ವಿಡಿಯೋ. ಸೊ ಈ ವಿಡಿಯೋ ನಾನು ಮೇಜರ್ಲಿ ನಿಮಗೆ ಯಾವ ರೀತಿ ಇರುತ್ತೆ 2025, ಬಟ್ ಮುಂಬರೋ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮ ರಾಶಿಯ ವಿಚಾರವಾಗಿ 2025 ಯಾವ ರೀತಿ ಇರುತ್ತೆ, ನಿಮ್ಮ ನಕ್ಷತ್ರದ ಒಂದು ರಾಶಿ ಫಲ ಯಾವ ರೀತಿ ಇರುತ್ತೆ, ನಕ್ಷತ್ರ ಫಲ ಯಾವ ರೀತಿ ಇರುತ್ತೆ. ಸೊ ನ್ಯೂಮರಾಲಜಿ ಬಂತು, ಮ್ಯಾಮ್ ನಾನು 1ನೇ ತಾರೀಕಲ್ಲಿ ಹುಟ್ಟಿದ್ದೀನಿ, 10ನೇ ತಾರೀಕು ಹುಟ್ಟಿದ್ದೀನಿ, ಯಾವ ರೀತಿ ಇರುತ್ತೆ 2025. ಓವರ್ ಆಲ್ 2025 ನಾವು ಕೌಂಟ್ ಮಾಡಿದ್ರೇ ನ್ಯೂಮರಾಲಜಿಕಲಿ ಇರಲಿ ಅಥವಾ ನಮ್ಮ ಒಂದು ಜ್ಯೋತಿಷಾಸ್ತ್ರದ ಪ್ರಕಾರವಾಗಿ ನಾವು ನೋಡೋಕೆ ಹೋದರೆ 2ನೇ ಸಂಖ್ಯೆ 2025 ಅಲ್ವಾ, ಈ ನಂಬರ್ಸ್ ನಾವು ನೋಡ್ತೀವಿ. ಸೊ 2 ಬಂದು ನಾವು ಚಂದ್ರಕ್ಕೆ ಕಾರಕವಾಗಿರುವಂಥದ್ದು. ಸೊ 0ಗೆ ಯಾವುದೇ ರೀತಿಯಾದ ಒಂದು ಗ್ರಹ ಆಗಲಿ ರಾಶಿಯನ್ನು ನಾವು ನಮೂದಿಸಲಿಲ್ಲ. ಮತ್ತೆ 2 ಬಂತು, 2 ಮತ್ತೆ ಚಂದ್ರನ ಒಂದು ಕಾರಕ ತೋರಿಸ್ತಿದೆ. 5ನೇ ಸಂಖ್ಯೆ 5 ಬಂದು ಬುಧನ ಕಾರಕ ತೋರಿಸ್ತಿದೆ. ಹಾಗೂ 9 ಯಾವಾಗ ಬಂತು 9, ಇವೆಲ್ಲ ನಾವು ಟೋಟಲ್ ಮಾಡಿದಾಗ ಬರುವಂಥದ್ದೇ ಸಂಖ್ಯೆ 9. 9ಕ್ಕೆ ವಿಶೇಷವಾಗಿ ಕುಜನ ಕಾರಕ ನಾವು ನೋಡ್ತೀವಿ. ಸೊ 2025 ತುಂಬ ಚೆನ್ನಾಗಾಗುತ್ತೆ. ರಿಯಲ್ ಎಸ್ಟೇಟ್ ಸೂಪರ್. ಯಾರ್ಯಾರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿದ್ದೀರಾ, ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೀರಾ, ಖಂಡಿತ 2025ನಲ್ಲಿ ತುಂಬ ಚೆನ್ನಾಗಿದೆ. ಲ್ಯಾಂಡ್, ಬಿಲ್ಡಿಂಗ್ಸ್, ಪ್ರಾಪರ್ಟೀಸ್, ಇನ್ಫ್ರಾಸ್ಟ್ರಕ್ಚರು, ಏನೇ ಕಾಂಟ್ರಾಕ್ಟ್ ರಿಲೇಟೆಡ್ ಇರಲಿ, ರೋಡ್ ಕನ್ಸ್ಟ್ರಕ್ಷನ್ನು, ಸೊ ಯಾವುದೇ ಒಂದು ಭೂಮಿಗೆ ಕಾರಕವಾಗಿ ನೀವು ಏನೇ ಬಿಸ್ನೆಸ್ ಮಾಡಿ ಸೂಪರ್ ಆಗುತ್ತೆ. ಇದರ ಜೊತೆಗೆ ನಿಮ್ಮ ಒಂದು ಜಾತಕದಲ್ಲಿ ಯಾವ ರೀತಿಯಾದ ಒಂದು ಭವಿಷ್ಯ ಇರುತ್ತೆ ಅದು ಕೂಡ ನಿಮಗೆ ಅದಕ್ಕೆ ತುಂಬಾ ಸಹಾಯ ಆಗುತ್ತೆ. ತುಂಬಾ ಒಳ್ಳೆಯ ಸಮಯ ಈ ಒಂದು ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ. ಇದರ ಜೊತೆಗೆ 2025 ಅಂತ ಹೇಳಿದೆ. 2ನೇ ಸಂಖ್ಯೆ ಚಂದ್ರನಿಗೆ ಕಾರಕ ನಮಗೆಲ್ಲ ಗೊತ್ತಿದೆ, ಮನಸ್ಸು. ಸೊ ಏನು ಮನಸ್ಸು ಏನು ಮಾಡುತ್ತೆ, ಮನಸ್ಸು ಅಂತಲೂ ಬರುತ್ತೆ, ತಾಯಿ ಅಂತಲೂ ಕೂಡ ಬರುತ್ತೆ, ಮತ್ತು ಫ್ಯಾಮಿಲಿ. ತುಂಬಾ ನೀವು ನೋಡ್ಬೋದು ಕರ್ಕಾಟಕ ರಾಶಿಯವರಿಗೆ ನಾನು ಸುಮಾರು ರಾಶಿ ಭವಿಷ್ಯದಲ್ಲಿರ್ಬೋದು ಅಥವಾ ಒಂದು ಮಾಸ ಭವಿಷ್ಯದಲ್ಲಿ ನೀವು ನೋಡ್ತಿರ್ಬೋದು, ನಾನು ಪ್ರತಿಯೊಂದು ತಿಳಿಸ್ತಿರ್ತೀನಿ. ಮನಸ್ಸಿನ ಕಾರಕ ಚಂದ್ರ. ಸೊ ಚಂದ್ರ ವೀಕ್ ಇದ್ದರೆ ನಿಮ್ಮ ಜಾತಕದಲ್ಲಿ, ಚಂದ್ರನ ಒಂದು ವೀಕ್ ಇತ್ತು ಅಂತಂದರೆ ಗೌರ್ಮೆಂಟ್ ಆಪರ್ಚುನಿಟೀಸ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ತುಂಬ ಹತ್ರಕ್ಕೆ ಹೋಗಿರ್ತೀರಾ, ಅಪ್ಲೈ ಮಾಡಬೇಕು, ಇನ್ನೇನು ಸಿಗಬೇಕು ಅಂತಿರುತ್ತೆ, ಬಟ್ ಸಿಕ್ಕಿರಲ್ಲ. ತುಂಬ ಜನ ಅದಕ್ಕೂ ಕೂಡ ಡಿಸಪಾಯಿಂಟ್ ಆಗ್ತೀರಾ. ಸೊ ಚಂದ್ರ ಸೂರ್ಯ ಇವೆರಡು ಸೂಪರ್ ಸ್ಟ್ರಾಂಗ್ ಇರಬೇಕು ನಿಮಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂದರೆ. ಸೊ ಚಂದ್ರನ ಕಾರಕಗಳು ನಾನು ಹೇಳ್ತಿದ್ವಿ ತಾಯಿ. ಮತ್ತು ಹೇಗೇನು ಏನಾಗುತ್ತೆ, ಚಂದ್ರ ವೀಕ್ ಇತ್ತು ಅಂದರೂ ಕೂಡ ನೀವು ತಾಯಿಯನ್ನು ಕಳ್ಕೊಳ್ಳೋಂಥದ್ದು ಅಥವಾ ತಾಯಿಯಿಂದ ನಿಮಗೆ ಸಮಸ್ಯೆ ಆಗುವಂಥದ್ದು ಕೂಡ ಇರುತ್ತೆ. ಯಾವತ್ತೂ ಆಗಲ್ಲ, ಆ ಒಂದು ಸಂದರ್ಭ ಖಂಡಿತ ಬರಲ್ಲ, ಯಾಕಂದರೆ ತಾಯಿಯಿಂದ ಮಕ್ಕಳಿಗೆ ಯಾವತ್ತೂ ಸಮಸ್ಯೆ ಆಗೋದಿಲ್ಲ. ಬಟ್ ಏನೋ ಒಂದು ಹಲವಾರು ಒಂದು ರೀತಿಯಲ್ಲಿ ಯಾವುದೋ ಒಂದು ವಿಭಿನ್ನವಾಗಿರುವಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಲ್ಲಿ, ಸೊ ಅದರಿಂದ ಕೂಡ ನಿಮಗೆ ತಾಯಿಯಿಂದ ಏನಾದರೂ ಕಂಟಕ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ನಿಮ್ಮಿಂದನೂ ಸಹ ತಾಯಿಗೆ ಕಂಟಕ ಆಗೋ ಚಾನ್ಸಸ್ಸು ಇರುತ್ತೆ. ಹೌದು, ನಿಮ್ಮ ಪ್ಲೇಸ್ಮೆಂಟು ಅಂದರೆ ನಿಮ್ಮ ಜಾತಕದಲ್ಲಿ ನಾವು ಹೇಳ್ತೀವಲ್ಲ 12 ಮನೆಗಳಿದೆ, 9 ಗ್ರಹಗಳಿದೆ. ಸೊ ಈ ಪ್ಲೇಸ್ಮೆಂಟಲ್ಲಿ ಎಲ್ಲಿ ಚಂದ್ರ ಇದ್ದಾನೆ, ಚಂದ್ರನಿಗೆ ಯಾವ ಒಂದು ಗ್ರಹ ನೋಡಲ್ಪಡ್ತಿದೆ, ಯಾವ ಕಾಂಬಿನೇಷನಲ್ಲಿದೆ, ಅದರ ಪ್ರಕಾರವಾಗಿಯೂ ಸಹ ಈ ಒಂದು 2025 ಭವಿಷ್ಯ ತುಂಬಾ ನಿರ್ದಿಷ್ಟವಾಗಿ ನಿಮಗೆ ನಿರೂಪಣೆ ಆಗುತ್ತೆ. ನಾನು ಜಸ್ಟ್ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಬಚಕ್ರ ಅಂದರೆ 2025 1/1/2025 12 ಗಂಟೆ 1 ನಿಮಿಷಕ್ಕೆ ಕರೆಕ್ಟಾಗಿ ಒಂದು ಭವಿಷ್ಯವನ್ನು ನಾನು ತೊಗೊಂಡು ಬಂದಿದ್ದೀನಿ. ಸೊ ಎಕ್ಸಾಕ್ಟ್ 12 ಗಂಟೆ 1 ನಿಮಿಷಕ್ಕೆ ಕನ್ಯಾ ಲಗ್ನದಲ್ಲಿ ಇರುತ್ತೆ. ಸೊ ಕನ್ಯಾ ಲಗ್ನದಿಂದ ಪ್ರಾರಂಭ ಆಗುತ್ತೆ ನಮ್ಮ ಒಂದು 2025. ಮೇಡಮ್ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡುವಂಥದ್ದೆಲ್ಲ ಸಂವತ್ಸರದ ಬದಲಾವಣೆ ಅಲ್ವಾ, ನಾವು ಇದನ್ನು ಅಷ್ಟೊಂದೇನು ಇಂಪಾರ್ಟೆನ್ಸ್ ತೊಗೊಳ್ಳೋದಿಲ್ಲ, ಕರೆಕ್ಟ್ ಅಲ್ವಾ? ಯಾಕಂದರೆ ಇದೆಲ್ಲ ಪಾಶ್ಚಾತ್ಯ ಒಂದು ಸಂಸ್ಕೃತಿ ಆಗುತ್ತೆ 2025 ಅಂತ. ಬಟ್ ಆ ಸಂಖ್ಯೆ ಬದಲಾವಣೆ ಇದೆ ಅಲ್ವಾ. ನಾನು ಯಾವುದೇ ರೀತಿಯಾದ ನಿಮಗೆ ನ್ಯೂ ಇಯರ್ ಇದೆ, ಹ್ಯಾಪಿ ನ್ಯೂ ಇಯರ್ ಆ ರೀತಿ ನಾನು ನಿಮಗೆ ಹೇಳ್ತಿಲ್ಲ. ಬಟ್ ಆ ಸಂಖ್ಯೆ ಬದಲಾವಣೆ ಆಗುತ್ತೆ. ಇಷ್ಟು ದಿನ ನೀವೇನಾಗ್ತೀರಾ, ನಿಮ್ಮ ಡೇಟ್ ನೀವು ಒಂದು ಸಂಖ್ಯೆ ಬರೆಯುವಂಥದ್ದು 2024 ಆಗಿರುತ್ತೆ. ಸೊ ಬಟ್ 12 ಗಂಟೆ ಆದ ಮೇಲೆ 1/1/2025 ಅಂತ ನೀವು ಸಂಖ್ಯೆಯನ್ನು ಚೇಂಜ್ ಮಾಡಬೇಕಾಗತ್ತೆ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಆ ಸಂಖ್ಯೆ ಪ್ರತಿಯೊಂದು ನಮ್ಮ ಒಂದು ಭವಿಷ್ಯ, ಆ ಒಂದು ರಾಶಿಯ ಬಗ್ಗೆ ಇರಬಹುದು, ನಕ್ಷತ್ರದ ಬಗ್ಗೆ ಇರಬಹುದು, ಸಂಖ್ಯಾಶಾಸ್ತ್ರದ ಬಗ್ಗೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಆ ಒಂದು ಸಂಖ್ಯೆ ಚೇಂಜ್ ಆಗುವಂಥದ್ದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಎಷ್ಟು ಡಿಸಿಷನ್ಸ್ ಆಗಲ್ಲ ಜನವರಿಯಿಂದ, ಎಷ್ಟೊಂದು ವಿಚಾರಗಳು ನ್ಯಾಯಶಾಸ್ತ್ರದವ್ರು ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಇದ್ರ ಬಗ್ಗೆ. ಒಂದು ವರ್ಷ ಬದಲಾವಣೆ ಆಯಿತು ಅಂತಂದರೆ ಎಷ್ಟೋ ಒಂದು ಆ್ಯಕ್ಟ್ಸ್ ಇರ್ಬೋದು, ಪಾಲಿಸೀಸ್ ಇರ್ಬೋದು, ಪ್ರೊಸೀಜರ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸಂಖ್ಯೆ 9 ಕೂಡ ನ್ಯಾಯವಾದಿಗಳಿಗೆ, ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಬದಲಾವಣೆಗಳನ್ನು ಸಹ ನೀವು 2025ನಲ್ಲಿ ನೋಡಬಹುದು. ಸೊ ಮತ್ತು ಇನ್ನೇನಾಗುತ್ತೆ, ಮೇಯ್ನಾಗಿ ನಾನು ಹೇಳಿದೆ ನಿಮಗೆ ಒಂದು ರಾಶಿ ಚಕ್ರವನ್ನು ತೊಗೊಂಡು ಬಂದಿದ್ದೀನಿ. ಸೊ ಕನ್ಯಾ ಲಗ್ನದಿಂದ ಪ್ರಾರಂಭ ಆಗುತ್ತೆ. ಕನ್ಯಾ ಲಗ್ನದಲ್ಲಿ ಕೇತು ಇದೆ. ಸೊ ಎಷ್ಟೋ ಸಲ ಈ ಸಂಖ್ಯೆ 9 ಅನ್ನುವಂಥದ್ದು ಅಥವಾ 2025ರಲ್ಲಿ ಡಿಸ್ಟ್ರಕ್ಷನ್ಸ್ ಆಗುವಂಥದ್ದು. ಕೇತು ಈಸ್ ಅ ಪ್ಲಾನೆಟ್ ಆಫ್
ಡಿಸ್ಟ್ರಕ್ಷನ್ಸ್. ಸೊ ಏನು ಡಿಸ್ಟ್ರಕ್ಟ್ ಆಗುತ್ತೆ, ಈಗಿನ ಲ್ಯಾಂಡ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಿಮ್ಗೆ ಏನು ಹೇಳ್ತಿದ್ದೆ, ಆ ಒಂದು ಜಾಗಗಳಲ್ಲಿ ಸಮಸ್ಯೆ ಆಗುವಂಥದ್ದು, ಭೂಕಂಪ ಆಗುವಂಥ ಸಾಧ್ಯತೆಗಳು ಕೂಡ ನಾವು 2025ರಲ್ಲಿ ನೋಡ್ಬೋದು. ಕೆಲವು ವಿಶೇಷವಾಗಿರುವಂತಹ ಜಾಗಗಳಲ್ಲಿ ಅಂದರೆ ಹಲವಾರು ಫ್ರೀಕ್ವೆಂಟಾಗಿ ಆಗುವಂತಹ ಜಾಗಗಳಲ್ಲಿ ಮತ್ತೊಮ್ಮೆ ಸಹ ಭೂಕಂಪ ಆಗುವಂಥದ್ದು. ಆ ಒಂದು ಸ್ಥಳದಲ್ಲಿರುವಂತಹ ನಿವಾಸಿಗಳು ಆದಷ್ಟು ಹುಷಾರಾಗಿರೋದು ತುಂಬ ಒಳ್ಳೆಯದು. ಮತ್ತು ವಿಶೇಷವಾಗಿ ಹೆಚ್ಚು ಆನ್ಸೆಟ್ ಆಪರ್ಚುನಿಟೀಸ್ ಬರುವಂಥದ್ದು ಇರೋ ಪ್ರದೇಶಕ್ಕಿಂತ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಆಗುವಂಥದ್ದು. 5ನೇ ಸಂಖ್ಯೆ ಮರ್ಕ್ಯೂರಿ ಏನಿದೆ, ಬುಧ ಏನಿದೆ, ಈ ಒಂದು ಕಾರಕತ್ವವನ್ನು ಕೊಡ್ತಾ ಇದೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ. ಸೊ ಬುಧನ ಒಂದು ಕಾರಕತ್ವ ಏನು ಬರುತ್ತೆ, ಮಕ್ಕಳು, ಸ್ಟೂಡೆಂಟ್ಸು, ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಬರುವಂಥದ್ದು. ಎಷ್ಟೋ ಜನ ಮಕ್ಕಳು ನೀವು ನೋಡಬಹುದು ಹುಟ್ಟಿದಾಗ ಮಾತೇ ಬರ್ತಿರಲ್ಲ, ಅಂದರೆ 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, ಮಾತಾಡೋಂಥ ಒಂದು ಏಜ್ ಬಂದರೂ ಕೂಡ ಮಕ್ಕಳು ಮಾತಾಡ್ತಾ ಇರೋದಿಲ್ಲ. ತುಂಬ ಜನಕ್ಕೆ ಆ ಪ್ರಾಬ್ಲಮ್ಸ್ ಇರುತ್ತೆ. ಬುಧ ಯಾವ ಒಂದು ಪ್ಲೇಸ್ಮೆಂಟಲ್ಲಿ ಇರುತ್ತೆ ಆ ಜಾತಕದವರಿಗೆ, ಮತ್ತು ಯಾವ ಒಂದು ಗ್ರಹ ಅದನ್ನು ನೋಡಲ್ಪಡ್ತಿದೆ, ಮತ್ತು ಯಾವ ಕಾಂಬಿನೇಷನ್ಸ್ ಇದೆ, ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಕನ್ಸಲ್ಟೇಷನ್ ತೊಗೊಂಡಿದ್ದೀರಾ ನೀವು ಮಕ್ಕಳ ವಿಚಾರವಾಗಿ, ಖಂಡಿತ ನಾನು ತಿಳಿಸಿದ್ದೀನಿ ಏನು ಪರಿಹಾರ ಮಾಡಬೇಕು ಅದಕ್ಕೆ ಅಂತ ಹೇಳಿ. ಮತ್ತು ಓವರಾಲ್ ನಾನು ಈ 2025 ನಾನು ನಿಮ್ಗೆ ಹೇಳ್ತಿದ್ದಂಗೆ ಏನು ಮಾಡಬೇಕು ನಿಮ್ಗೆ ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವೆಲ್ಲ ಕಾಂಬಿನೇಷನ್ ಏನಾಗುತ್ತೆ, ನಿಮಗೆ 9ನೇ ಮನೆ ಒಂದು ಕುಜನ ಕಾಂಬಿನೇಷನ್ ಬರ್ತಿದೆ. ಸೊ ಕುಜನ ಕಾಂಬಿನೇಷನ್ನು ಹೇಗೆ 4ನೇ ಮನೆಯಲ್ಲೂ ಬುಧ ಬರ್ತಿದೆ. ಸೊ ಈ ಕುಜನ ಕಾಂಬಿನೇಷನ್ನು ಮತ್ತು 4ನೇ ಮನೆ ನಿಮ್ಮ ಜಾತಕಗಳಲ್ಲಿ ನೀವು ಮಾಡುವಂತಹ ಪ್ರಾಪರ್ಟಿ ಆಗಿರುತ್ತೆ. ನೀವು ಎಷ್ಟೋ ಜನಕ್ಕೆ ಆಸೆ ಅಲ್ವಾ, ನಾನು ಸ್ವಂತ ಮನೆ ಮಾಡಬೇಕಪ್ಪ, ಈ ಬಾಡಿಗೆಗಳು ಕಟ್ಟಿ ಸಾಕಾಗಿದೆ, ಒಂದು ಸ್ವಂತ ಮನೆ ಆಗಿಬಿಟ್ರೆ ಬಾಡಿಗೆ ಒಂದು ಸಮಸ್ಯೆ ಕಡಿಮೆ ಆಗಿಬಿಡುತ್ತೆ. ಎಷ್ಟು ಜನ ಪ್ರಯತ್ನ ಮಾಡ್ತಿರ್ತೀರ, ಎಷ್ಟು ಜನ ದುಡ್ಡಿರುತ್ತೆ, ಬಟ್ ಆದರೂ ಸ್ವಂತ ಮನೆ ತೊಗೊಳಕ್ಕಾಗ್ತಿರೋದಿಲ್ಲ, ನಿಮಗೆ ಇಷ್ಟ ಆಗಿರೋಂಥ ಮನೆ ಸಿಕ್ಕಿರಲ್ಲ, ಅಥವಾ ನೀವು ನೋಡೋಂತಹ ಮನೆ ಅಂತ ಒಂದು ಒಳ್ಳೆಯ ಒಂದು ಲೊಕ್ಯಾಲಿಟಿಯಲ್ಲಿ ಇರೋದಿಲ್ಲ, ನಿಮ್ಗೆ ಯಾವುದೋ ಒಂದು ಅನುಕೂಲತೆ ಸಿಗ್ತಾ ಇರೋದಿಲ್ಲ. ಎಷ್ಟೋ ಜನ ಅದಕ್ಕೂ ಕನ್ಸಲ್ಟೇಷನ್ಸ್ ತೊಗೊಂಡಿರ್ತೀರ, ನಾನು ತಿಳಿಸಿರ್ತೀನಿ ಏನು ಪರಿಹಾರ ಮಾಡಬೇಕು. ಸೊ 4ನೇ ಮನೆ ನಿಮ್ಮ ಜಾತಕಗಳಲ್ಲಿ ಸ್ವಂತ ಮನೆ ಯೋಗನ ಹೆಚ್ಚಾಗಿ ಕಾಣಿಸುತ್ತೆ. ಯಾವ ಗ್ರಹಗಳಿದ್ರೆ ಒಳ್ಳೆಯದು, ಶುಭ ಗ್ರಹಗಳಿದ್ರೆ ತುಂಬ ಒಳ್ಳೆಯದು. ತುಂಬ ಜನಗಳ ಜಾತಕಗಳು ನೋಡಿ, ಅದರಲ್ಲೂ 4ನೇ ಮನೆ ಕುಜ ಇರೋರು ಮೂಲತಃ ಸ್ವಂತ ಮನೆಯಲ್ಲೇ ಇರ್ತಾರೆ, ಅವ್ರ ಬದಲಾವಣೆನೇ ಆಗಲ್ಲ, ಯಾವಾಗಲೂ ಸ್ವಂತ ಮನೆಯೇ. ಅವ್ರು ಎಷ್ಟೋ ಸಲ ಅಂದ್ಕೊಂಡ್ರು ನಾನು ಬಾಡಿಗೆ ಮನೆಗೆ ಹೋಗಬೇಕು, ಅಥವಾ ಬಾಡಿಗೆ ಮನೆ ಯೋಗ ಇದೆಯಾ, ಅಥವಾ ಈವನ್ ಅವ್ರ ಎಜುಕೇಷನ್ ಇರ್ಬೋದು, ಮದುವೆ ಆದಮೇಲೆ ಇರ್ಬೋದು, ಸ್ವಂತ ಮನೆ ಬಿಟ್ಟು ಬೇರೆ ಜಾಗಕ್ಕೆ ಮೂವ್ಮೆಂಟೇ ಆಗೋದಿಲ್ಲ. ಸೊ ವಿಶೇಷ ಗ್ರಹಗಳು ಮತ್ತು ಸೂರ್ಯ ಇದ್ರೂ ಕೂಡ ಅಷ್ಟೇ ಸ್ವಂತ ಮನೆ ಯೋಗ ಹುಟ್ಟುತ್ತಾನೆ ಇರುತ್ತೆ. ಅಂದರೆ ನಿಮ್ಮ ಆ್ಯನ್ಸಿಸ್ಟರ್ಸೇ ನಿಮಗೆ ಸ್ವಂತ ಮನೆಯ ಒಂದು ಯೋಗನ ತೊಗೊಂಡು ಬಂದಿರ್ತಾರೆ. ಸೊ 5ನೇ ಮನೆ ಸೂರ್ಯ ಇದೆ, ಯಾವಾಗ 1ನೇ ತಾರೀಕು 2025 ನಾನು ತೆಗೆದಿರುವಂತಹ ಒಂದು ಜಾತಕದ ಪ್ರಕಾರವಾಗಿ 5ನೇ ಮನೆ ಸೂರ್ಯ ಕಾರಕತ್ವ. ಸೂರ್ಯ ಪ್ರತಿ ತಿಂಗಳು ಕೂಡ ನೀವು ಟ್ರಾನ್ಸಿಟ್ ನೋಡಬಹುದು. ಮೇಯ್ನಾಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ತಿಂಗಳಿಗೆ ಒಂದು ಸಲ ಆ ಸಂಕ್ರಮಣ ನಡೆಯುತ್ತೆ. ಸೊ ಈಗ ಸದ್ಯಕ್ಕೆ ಸೂರ್ಯ ಮೇಯ್ನಾಗಿ ಇವಾಗ ಮಕರ ಸಂಕ್ರಮಣ ಆಗುತ್ತೆ. ನಾವು ನೋಡಬಹುದು ಮಕರ ಸಂಕ್ರಮಣ ಕಾಣುವಂಥದ್ದು ಮುಂದಿನ ವರ್ಷ 2025ನಲ್ಲಿ ನಾವು ನೋಡೋಣ. ಸೊ ತದನಂತರ 6ನೇ ಮನೆಯಲ್ಲಿ ವಿಶೇಷವಾಗಿ ಶುಕ್ರ ಹಾಗೂ ಶನಿಯ ಒಂದು ಕಾರಕತ್ವ ತೋರಿಸ್ತದೆ. ಶುಕ್ರ ಶನಿ ಮಹಾತ್ಮರು ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಸೇರಿದಾಗ ತುಂಬಾ ಅನಾಹುತಗಳಾಗೋದು. ಮೇಯ್ನಾಗಿ ಫ್ಯಾಮಿಲಿ ಇಶ್ಯೂಸು, ಗಂಡ ಹೆಂಡತಿ ಸಮಸ್ಯೆಗಳಾಗುವಂಥದ್ದು, ಡಿವೋರ್ಸ್ ಲೆವೆಲ್ಗೆ ಹೋಗುವಂಥದ್ದು. ಶುಕ್ರ ಮತ್ತು ಶನಿ ಅಂದರೆ ಯೂಶ್ವಲಿ ಏನಾಗುತ್ತೆ, ಆ ಒಂದು ಇನ್ಕಂಪ್ಯಾಟಬಿಲಿಟಿ ಅನಿಸ್ಬಿಡುತ್ತೆ ಗಂಡನಿಗೋ ಅಥವಾ ಹೆಂಡತಿಗೋ. ನಾನು ಜೊತೆಲಿರೋವಂಥವ್ರ ಬಗ್ಗೆ ಒಂಥರ ಅನುಮಾನ ಕ್ರಿಯೇಟ್ ಆಗುತ್ತೆ, ಅವ್ರ ಜೊತೆ ನಾನು ಇರೋದಕ್ಕೆ ಸರಿ ಇಲ್ಲ ಅಂತ ಅನಿಸುತ್ತೆ. ಎವ್ರಿಥಿಂಗ್ ವಿಲ್ ಬಿ ಫೈನ್. ಎಷ್ಟೋ ಸಲ ನೀವು ನೋಡ್ಬೋದು ಕೇಸಸಲ್ಲಿ ಹುಡುಗನೂ ಚೆನ್ನಾಗಿ ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಒಳ್ಳೆ ಒಂದು ಮನೆಯ ಒಂದು ವಾತಾವರಣದಲ್ಲಿ ಇರ್ತಾರೆ, ಎಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ, ಬಟ್ ಆದರೂ ಹುಡುಗಿ ಜೊತೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಿರೋದಿಲ್ಲ. ಇವನ್ ಹುಡುಗಿ ಕೂಡ ಹಾಗೆ ಆಗಿರುತ್ತೆ. ಎಷ್ಟೋ ಸಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ, ಅವರ ಒಂದು ಮನೆ ಕಾರಕತ್ವಗಳು ಅಂದರೆ ಮನೆಯಲ್ಲಿರುವಂಥ ಮೆಂಬರ್ಸ್ ಎಲ್ಲರೂ ಕೋಆರ್ಡಿನೇಟಿಂಗ್ ಆಗಿರ್ತಾರೆ, ಎಲ್ಲ ಇರ್ತಾರೆ, ಯಾವುದೇ ಒಂದು ಸಮಸ್ಯೆ ಆಗಿರಲ್ಲ, ಬಟ್ ಹುಡುಗಿ ಇಬ್ಬರದೇ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇಂಥ ಒಂದು ಸಮಸ್ಯೆಗಳನ್ನ ನಾವು ಈ ಒಂದು ಶುಕ್ರ ಶನಿಯ ಒಂದು ಕಾಂಬಿನೇಷನಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಸೊ 7ನೇ ಮನೆಯಲ್ಲಿ ರಾಹು ಕೇತು ಎಲ್ಲಿರುತ್ತೆ, ಅದರ ಆಪೋಸಿಟ್ ರಾಹುವನ್ನು ನೋಡಬಹುದು. ಈ 2025ನಲ್ಲಿ ವಿಶೇಷವಾಗಿರುವಂತಹ 4 ಟ್ರಾನ್ಸಿಟ್ ನಡೆಯುತ್ತೆ. ತುಂಬ ಮೇಜರ್ ಟ್ರಾನ್ಸಿಟ್ಸ್ ಇದು. ಸೊ ಮೇಜರ್ ಟ್ರಾನ್ಸಿಟ್ಸು ಕೂಡ ನಾನು ಮುಂಬರೋ ದಿನಗಳಲ್ಲಿ ಯಾವ ರೀತಿ ನಿಮ್ಮ ರಾಶಿಗಳಿಗೆ ಒಳ್ಳೆಯದು, ಯಾವ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಅದರ ಒಂದು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ, ಪ್ರತಿಯೊಂದು ತಿಳಿಸ್ತೀನಿ. ಮೇಜರ್ಲಿ ಫಸ್ಟ್ ನಾವು ನೋಡುವಂಥದ್ದು ಗುರುವಿನ ಟ್ರಾನ್ಸಿಟ್ಟು. ಸೊ ಗುರು ಮೇಯ್ನಾಗಿ ಇಷ್ಟು ದಿನ ನಾವು ನೋಡ್ತಾ ಇರುವಂತಹ ಟ್ರಾನ್ಸಿಟ್ ಅಂದರೆ ವಿಶೇಷವಾಗಿ ವೃಷಭ ರಾಶಿಯಲ್ಲಿದೆ. ಸೊ ವೃಷಭ ರಾಶಿಯಿಂದ ನಾವು ಮಿಥುನ ರಾಶಿಗೆ ಮೂವ್ಮೆಂಟ್ ಆಗುವಂಥದ್ದು ಮೇ 15ರಲ್ಲಿ ನಾವು ಕಾಣ್ಬೋದು 2025. ಇನ್ನೊಂದು ಶನೈಶ್ಚರನ ಟ್ರಾನ್ಸಿಟ್, ಶನೈಶ್ಚರ ಮಾರ್ಚ್ 29ಕ್ಕೆ ಸೊ ಮೀನ ರಾಶಿಗೆ ಮೂವ್ ಆಗುತ್ತೆ. ಸೊ ಕುಂಭದಲ್ಲಿದೆ ಇವಾಗ
ನಾವು 1ನೇ ತಾರೀಕಲ್ಲಿ ನೋಡಿದಾಗಲೂ ಸಹ ಕುಂಭದಲ್ಲಿತ್ತು. ಸೊ ಅದು ಇವಾಗ ಮೀನ ರಾಶಿಗೆ ಮೂವ್ ಆಗುತ್ತೆ. ಎಷ್ಟು ಜನ ಮೇನ್ ಕ್ವೆಶ್ಚನ್ ಕೇಳೋದು ಸಾಡೆ ಸಾತಿ ಇದೆ, ಸಾಡೆ ಸಾತಿ ನಡೀತಿದೆ, ನನಗೆ ಯಾವಾಗ ಅದು ಮುಗಿಯುತ್ತೆ. ಸೊ ಈ 2025 ಮಾರ್ಚ್ ಆದಮೇಲೆ ಮೇಯ್ನಾಗಿ ಮಕರ ರಾಶಿಯವರಿಗೆ ಇನ್ನೂ ಏನಾದರೂ ಎಫೆಕ್ಟ್ ಇದೆ, ಸಾಡೆ ಸಾತಿ ಎಫೆಕ್ಟು ಕಡಿಮೆ ಆಗುತ್ತೆ. ಕುಂಭ, ಮೀನ, ಮೇಷದವರಿಗೆ ಶುರುವಾಗುತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರೋಂಥವ್ರಿಗೆ ಮಾರ್ಚ್ 2025 29ನೇ ತಾರೀಕಿಂದ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ. ಇನ್ನು 2 ವಿಶೇಷವಾಗಿರುವಂಥದ್ದು ಅಂದರೆ ರಾಹು ಮತ್ತು ಕೇತು. ಇವೆರಡು ಟ್ರಾನ್ಸಿಟ್ಸು ಯಾವಾಗಲೂ ಸಹ ಆ್ಯಂಟಿ ಕ್ಲಾಕಲ್ಲಿ ಮೂವ್ ಆಗುತ್ತೆ. ಅಂದರೆ ಎಲ್ಲ ಪೊಸಿಷನ್ಸ್ ನೀವು ನೋಡಿದ್ರೆ ಮೇಷದಿಂದ ಮೀನಕ್ಕೆ ಬಂದರೆ ಇವೆರಡು ಮೀನದಿಂದ ಮೇಷಕ್ಕೆ ಹೋಗುತ್ತೆ. ಸೊ ಆ್ಯಂಟಿ ಕ್ಲಾಕ್ ಮೂವ್ಮೆಂಟ್ ನಾವು ನೋಡ್ಬೋದು. ಈಗ ಸದ್ಯಕ್ಕೆ ರಾಹು ಮೀನದಲ್ಲಿರುವಂಥದ್ದು ಹಾಗೂ ಕೇತು ಕನ್ಯಾದಲ್ಲಿರುವಂಥದ್ದು. ಸೊ ವಾಪಸ್ ಇನ್ನೊಂದು ಮನೆಗಳು ವಾಪಸ್ ಹಿಂದೆ ಹೋಗುತ್ತೆ. ಸೊ ಕುಂಭಕ್ಕೆ ಬರುತ್ತೆ ರಾಹು, ಹಾಗೆ ಸಿಂಹಕ್ಕೆ ಕೇತು ಹೋಗುತ್ತೆ. ಸೊ ಇದು ಕೂಡ ಮೇನ್ ಟ್ರಾನ್ಸಿಟ್ ಮಾರ್ಚ್ 18 ನಡೆಯುತ್ತೆ. ಈ ಟ್ರಾನ್ಸಿಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಟ್ರಾನ್ಸಿಟ್ ಬಗ್ಗೆನೂ ಸಹ ನಾನು 2025 ವಿಶೇಷ ಕಾರ್ಯಕ್ರಮಗಳನ್ನು ನಾನು ತಿಳಿಸ್ಕೊಡ್ತೀನಿ. ಓವರಾಲ್ ಆಗಿ ಏನು ಮಾಡಬೇಕು ಮೇಡಮ್ 2025 ಕುಜನ ಒಂದು ಕಾರಕತ್ವ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಹನುಮಾನ್ ಚಾಲಿಸ ಪಠನೆ ಮಾಡೋವಂಥದ್ದು ತುಂಬಾ ಒಳ್ಳೆಯದು. ಪ್ರತಿಯೊಂದು ಈ ಒಂದು ನಾನು ಯಾವುದೋ ರಾಶಿ ಅಂತ ಹೇಳ್ತಿಲ್ಲ ಅಥವಾ ಯಾವ ಒಂದು ನಕ್ಷತ್ರದವ್ರ ಬಗ್ಗೆ ನಾನು ಹೇಳ್ತಿಲ್ಲ, ಡೇಟ್ ಆಫ್ ಬರ್ತ್ ಬಗ್ಗೆ ನಾನು ತಿಳಿಸ್ತಿಲ್ಲ. ಪ್ರತಿಯೊಬ್ಬರು ಕೂಡ ಜನರಲ್ ಆಗಿ ಹನುಮಾನ್ ಚಾಲಿಸ ಕುಜ ನೀವು ನೋಡ್ಬೋದು, ನಮ್ಗಿಂತ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಮಾಡ್ತಾರೆ ಇದನ್ನು. ಸೊ ಸಂಖ್ಯೆ 9 ಅಂತಂದರೆ ಅಂದರೆ ಯಾವುದೇ ಒಂದು ಅವರ ಒಂದು ಜಾತಕದಲ್ಲಿ ಕುಜನ ದೋಷ ಇದೆ, ಕುಜಕ್ಕೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳು ಮಾಡಬೇಕು ಅಂದರೆ ಅವ್ರು ಯಾವಾಗಲೂ ನಡೆಸುವಂಥದ್ದು ಹನುಮಾನ್ ಚಾಲಿಸ. ಹಾಗೆ ಸಂಕಟ ವಿಮೋಚನವಾಗಿರುವಂತಹ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು. ಸಂಕಟ ವಿಮೋಚನ ಇಲ್ಲಾಂದರೆ ನಿಮಗೆ ವಿಶೇಷವಾಗಿ ಸುಂದರಕಾಂಡನೂ ಸಹ ಸಿಗುತ್ತೆ. ಇದನ್ನು ಕೂಡ ನೀವು ಆನ್ಲೈನಲ್ಲಿ ಸಿಗ್ಬೋದು, ಯೂಟ್ಯೂಬಲ್ಲಿ ಹುಡುಕಿದ್ರು ಸಿಗುತ್ತೆ ನಿಮಗೆ. ಈ ಒಂದು ಸುಂದರಕಾಂಡವನ್ನು ಕೇಳೋವಂಥದ್ದು, ಪಠನೆ ಮಾಡೋದು ಕಷ್ಟ ಆಗ್ಬೋದು, ನಿಮಗೆ ಕೇಳೋವಂಥದ್ದು ಮಾಡಿ. ಹನುಮಾನ್ ಚಾಲಿಸ ಬೆಸ್ಟ್ ಅಲ್ವಾ, ಈಸಿಯಾಗಿ ಮಾಡ್ಬೋದು. ಸೊ ಪ್ರತಿಯೊಂದು ನಿಮಗೆ ಈಸಿಯಾಗಿ ಸಿಗುವಂಥದ್ದು ಸಂಕಟಕಟೆ ಮಿಟೆ ಸಬ್ ಪೀರ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಂದು ಸಂಕಟಗಳಿಗೂ ನಾವು ಕೇಳುವಂಥದ್ದು, ಅದನ್ನು ಪರಿಹಾರ ಮಾಡುವಂಥ ಕೇಳುವಂಥದ್ದು ಈ ಒಂದು 2025ನಲ್ಲಿ ಕಾಪಾಡುವಂತಹ ಏಕೈಕ ದೇವ ಅಂತಂದರೆ ಹನುಮಂತನೇ. ಸೊ ಹಾಗಾಗಿ ಈ ಒಂದು ವಿಶೇಷವಾಗಿರುವಂಥ ಪರಿಹಾರ ಮಾಡಿ ಇನ್ನು ಮುಂಬರುವ ದಿನಗಳಲ್ಲಿ ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನನ್ನ ಕಾರ್ಯಕ್ರಮದಲ್ಲಿ ನನ್ನ ಚಾನಲಲ್ಲಿ ನೋಡಬಹುದು ಅಂತ ಹೇಳ್ತಾ, ಮ್ಯಾಮ್ ನನ್ನ ಡೌಟ್ಸ್ ಇದೆ, ನಾನು ಕೂಡ ಬೇರೆ ಕನ್ಸಲ್ಟೇಷನ್ಸ್ ತೊಗೊಳ್ಬೋದು, ಅಂದರೆ ಬೇರೆ ಏನೂ ಕೇಳಬೇಕು, ನೀವು ಹೇಳಿರೋ ವಿಚಾರಕ್ಕಿಂತ ನನಗೆ ಬೇರೆ ಡೌಟ್ಸ್ ಇದೆ, ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಖಂಡಿತ ಕಾಲ್ ಮಾಡಿ. ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು, ಯಾವ ರೀತಿ ಪರಿಹಾರಗಳನ್ನ ಪಡ್ಕೊಳ್ಬೋದು ಅಂತ. ಸೊ ಇಷ್ಟು ಹೇಳಿದ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.